ಅಹಿಂದ ನಾಯಕ 2 ಸರಿ ಸಿಎಂ ಆಗಿದ್ರು ಅಂತ ಹೇಳಿ ಹೊಟ್ಟೆ ಊರಿಗೆ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಹೊಟ್ಟೆ ಊರಿಗೆ ಔಷಧಿ ತಗೋಬಹುದು, ರಾಜಕೀಯದ ಹೊಟ್ಟೆ ಊರಿಗೆ ಔಷಧಿ ಇಲ್ಲ. ಮನುಷ್ಯನಿಗೆ ದೇಹಕ್ಕೆ ಏನಾದರೂ ಹೊಟ್ಟೆ ಊರಿ ಇದ್ದರೆ ಔಷಧಿ ತಗೊಳ್ಳೋಕೆ ಅವಕಾಶ ಇದೆ. ಇದು ರಾಜಕೀಯದಲ್ಲಿ ಅಹಿಂದ ಹೆಸರಿನಲ್ಲಿ ಬಂದಂಥ ಮಹಾನ್ ನಾಯಕರು ಯಾವ ರೀತಿಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಒಂದು ಕಲ್ಯಾಣಕ್ಕಿಟ್ಟಂಥ ಹಣವನ್ನೇ ಲೂಟಿ ಮಾಡಿದವರು ಇವರು ಅಹಿಂದ ರಕ್ಷಕರ. ಇದಕ್ಕೆ ನಾವು ಹೊಟ್ಟೆ ಉರಿ ಪಡ್ತಾ ಇದ್ದೀವ? ಹೊಟ್ಟೆ ಉರಿ ಪಡಬೇಕಾದವರು ಆ ಒಂದು ವರ್ಗ ನಮ್ಮ ಹೆಸರಿನಲ್ಲಿ ಮತ ಪಡೆದು ನಮ್ಮ ಹೆಸರಿನಲ್ಲೇ ನಮ್ಮ ಕುಟುಂಬಗಳ ಬದುಕಿಗೆ ಆಸರೆ ಆಗಬೇಕಾದಂಥ ಹಣ ಲೂಟಿ ಆಗಿರತಕ್ಕಂಥದ್ದೇನಿದೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇಂಥ ಕೆಟ್ಟ ರೀತಿಯ ಆಡಳಿತ ಏನಿದೆ ಅದರ ವಿರುದ್ಧ ಇವತ್ತು ರಾಜ್ಯದ ಜನತೆಯಲ್ಲೇ ಆಕ್ರೋಶ ಇದೆ. ಸರ್, ರಾಜ್ಯಪಾಲರನ್ನು ಬಳಸಿ ಕೇಂದ್ರ ಸರ್ಕಾರವನ್ನು ಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಸರ್. ಈಗ ಇಂಥ ಪರಿಸ್ಥಿತಿಗಳಲ್ಲಿ ಇದನ್ನೇ ಹೇಳಬೇಕಲ್ಲ, ರಾಜಕೀಯದ ಹೇಳಿಕೆ. ಇಂಥ ಪರಿಸ್ಥಿತಿಯಲ್ಲಿ ಇದನ್ನೇ ಸಹ ಹೇಳಬೇಕು. ಎಲ್ಲರೂ ಹೇಳೋದು ಇದೆ ತಾನೇ. ಅವ್ರಿಗೆ ಬೇಕಾದಾಗ ರಾಜ್ಯಪಾಲರು ಒಳ್ಳೆಯವರು, ಬೇಡದೇ ಇದ್ದಾಗ ರಾಜ್ಯಪಾಲರು ಕೆಟ್ಟವರು. ಅದನ್ನು ಮೊದಲಿಂದಲೂ ಇವತ್ತು 75 ವರ್ಷದಲ್ಲೂ ಇದು ನೋಡ್ಕೊಂಬಂದಿದ್ದೇವೆ. ಅವ್ರು 40 ವರ್ಷದ ಆಡಳಿತದಲ್ಲಿ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು, ಕಾಂಗ್ರೆಸ್ನಲ್ಲಿ ಏನೇನು ನಡೆದಿದೆ. ಇವತ್ತು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕಾರಣ ಕೊಡಬೇಕಲ್ಲ, ಸಬಬು. ಅದಕ್ಕೆ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ, ಪಪ್ಪೆಟ್ಟು ಇದೆಲ್ಲ ಹೇಳ್ಕೊಂಡು ಹೊರಟಿದ್ದಾರೆ. ಸರ್, ಯಾದಗಿರಿ PSI ಸಾವು ಪ್ರಕರಣದಲ್ಲಿ ಪೋಸ್ಟಿಂಗಿಗೆ 30 ಲಕ್ಷ ರೂಪಾಯಿ ಇದೇ ನಾನು ಡೇ ಒನ್ನಿಂದ ಹೇಳಿದ್ದು ಇದೇನೆ. ವರ್ಗಾವಣೆಗಳಲ್ಲಿ ಪ್ರತಿಯೊಂದು ಸ್ಥಳ ನಿಯುಕ್ತಿಗೆ ಹಣವನ್ನು ನಿಗದಿ ಮಾಡಿ ಹಣ ಕೊಟ್ಟಂಥವರು ಮತ್ತೆ ಏನೇನು ಕಷ್ಟಗಳು ಅನುಭವಿಸಿದ್ದಾರೆ. ಈಗ ಹಾಸನದಲ್ಲೇ ಅದು ಯಾವುದೋ ನಿಮ್ಮ ನಗರಸಭೆ ಕಮಿಷನರ್ದು ಎಷ್ಟು ಕೋಟಿ ವ್ಯವಹಾರ ಆಗಿದೆ ಕೇಳಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಂಥವ್ರನ್ನ ಮತ್ತೆ ಪೋಸ್ಟಿಂಗೇ ಕೊಡಲಿಲ್ಲ, ಮತ್ತೆ ಬೇರೆ ಕಡೆಗೆ ಹಾಕಿದ್ರು. ಸಾವಿರಾರು ನಿದರ್ಶನ ಕೊಡಬಲ್ಲೆ ಯಾವ ಥರ ನಡೆದಿದೆ ಅಂತೇಳಿ. ಇಲ್ಲಿ ಯಾರೋ ಒಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದು ನೋಡಲಿಲ್ವ, ಒಬ್ಬ ದುಡ್ಡು ಕೊಟ್ಟು.